ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2024 ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸಿಂದ ಬಾಂಡಿಂಗ್ ಇನ್ ಸಾಲಿಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಕೆಸೆಟ್ ನೋಟ್ಸ್ನ ಏನು ಬರೆದಿದ್ದೆ ಅದನ್ನು ನಾನು ಬೇರೆ ಇದರಲ್ಲಿ ನೋಟ್ಸ್ ಮಾಡಿಬಿಟ್ಟು ನೀಟಾಗಿ ಬರೆದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ವೀಡಿಯೋಸ್ ಮಾಡಿಬಿಟ್ಟು. ಬಟ್ ಈಗ ಟೈಮ್ ಶಾರ್ಟೇಜ್ ಇದೆ, ಏನು ಇನ್ನೂ 2-3 ಡೇಸ್ನಲ್ಲಿನೇ ನಿಮಗೆ ಎಕ್ಸಾಮ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ನನಗೂ ಸ್ವಲ್ಪ ನನ್ನ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಅದನ್ನು ಸಪ್ರೇಟಾಗಿ ನೀಟಾಗಿ ನೋಟ್ಸ್ ಬರೆದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ನೋಟ್ಸ್ ಏನಿದೆ ಡೈರೆಕ್ಟಾಗಿ ನಾನು ಅದನ್ನು ಆ್ಯಕ್ಚುಲಿ ಪ್ರತಿ ವೀಡಿಯೋದಲ್ಲೂ ನೋಟ್ಸ್ನ ಸಪ್ರೇಟಾಗಿ ಬರೆದುಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ನೋಟ್ಸ್ ಏನು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಥವಾ ನೋಟ್ಸು ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಪ್ರೀವಿಯಸ್ PDF ಎಲ್ಲ ಕಂಪೇರ್ ಮಾಡಿದ್ರೆ. ಹೋಪ್ ನೀವು ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ನೋಟ್ಸ್ಗಿಂತಲೂ ಏನು ಕಾನ್ಸೆಪ್ಟ್ ಅರ್ಥ ಆಗೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ, ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಬಾಂಡಿಂಗ್ ಇನ್ ಸಾಲಿಡ್ಸು ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು. ನಾನು ಈ ವಿಡಿಯೋಸ್ನಲ್ಲಿ ಎಲ್ಲ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇದರದ್ದು ರಿಲೇಟೆಡ್ ಏನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಂದಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಬಾಂಡಿಂಗ್ ಇನ್ ಸಾಲಿಡ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. Okay, so bonding in solids. The two types of interactive forces on atoms are the attractive forces from interaction of electrons and that is electrons and positive charges, and repulsive forces from interaction of electronic clouds overlapping. So ಈಗ ನಾವು ಎರಡು ಫೋರ್ಸ್ ನೋಡ್ತೀವಿ ನೇಚರ್ನಲ್ಲಿ. ಸೊ ಆ ಎರಡು ಫೋರ್ಸ್ ಯಾವ್ಯಾವುದು ಅಂದರೆ ಒಂದು ಅಟ್ರಾಕ್ಟಿವ್ ಫೋರ್ಸು, ಇನ್ನೊಂದು ರಿಪಲ್ಸಿವ್ ಫೋರ್ಸು. ಅಟ್ರಾಕ್ಟಿವ್ ಫೋರ್ಸ್ ಯಾವುದ್ರ ಮಧ್ಯೆ ಬರುತ್ತೆ? ಎಲೆಕ್ಟ್ರಾನ್ಸು ಮತ್ತು ಪಾಸಿಟಿವ್ ಚಾರ್ಜಸ್ಸು. ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಮಧ್ಯೆ ಬರೋ ಫೋರ್ಸಸ್ನ ಅಟ್ರಾಕ್ಟಿವ್ ಫೋರ್ಸಸ್ ಅಂತ ಕರಿತೀವಿ. ರಿಪಲ್ಸಿವ್ ಫೋರ್ಸಸ್ ಯಾವುದ್ರಲ್ಲಿ ಬರುತ್ತೆ? ಲೈಕ್ ಇಂಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನಿಕ್ ಕ್ಲೌಡ್ಸ್ ಮಧ್ಯೆ ಏನು ಬರುತ್ತೆ, ಸೊ ದಟ್ ಆರ್ ರಿಪಲ್ಸಿವ್ ಫೋರ್ಸಸ್ ಅಂತ ಹೇಳ್ತೀವಿ. ಲೈಕ್ ಪ್ರೋಟಾನ್ ಇರ್ಬೋದು ಅಥವಾ ಎಲೆಕ್ಟ್ರಾನ್ ಇರ್ಬೋದು. ಸೊ ಅವೆರಡರ ಮಧ್ಯೆ ಏನು ಬರುತ್ತೆ ನಮಗೆ? ರಿಪಲ್ಸಿವ್ ಫೋರ್ಸ್. ಬೋತ್ ಆರ್ ನೆಗೆಟಿವ್ ಚಾರ್ಜಸ್ ರಿಪಲ್ ಈಚ್ ಅದರ್. ಪ್ರೋಟಾನ್ ತೊಗೊಂಡ್ರೆ ಬೋತ್ ಆರ್ ಪಾಸಿಟಿವ್ಲಿ ಚಾರ್ಜ್, ಸೊ ದೇ ರಿಪಲ್ ಈಚ್ ಅದರ್. ಸೊ ಅದು ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆ್ಯಂಡ್ ದ ರಿಪಲ್ಸಿವ್ ಫೋರ್ಸಸ್ ಇನ್ಕ್ರೀಸ್ ಇಟ್. ಸೊ ಈಗ ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಇದೆ ಅಂತ ಅಂದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತ ಅಂದರೆ, ಇಲ್ಲಿ ಒಂದು ಪ್ರೋಟಾನ್ ಇದೆ ಅಂತ ಅಂದರೆ, ಈ ಎರಡರ ಮಧ್ಯೆ ಏನು ವರ್ಕ್ ಮಾಡೋದೇ ಬೇಕಾಗಲ್ಲ. ಸೊ ಅವಾಗೇನಾಗುತ್ತೆ, ಡೈರೆಕ್ಟಾಗಿ ಎಲೆಕ್ಟ್ರಾನ್ ಹೋಗ್ಬಿಟ್ಟು ಪ್ರೋಟಾನು ಜಸ್ಟ್ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಸೊ ದೇ ಬೋತ್ ವಿಲ್ ಕಂಬೈನ್ ವಿತ್ ಈಚ್ ಅದರ್. ಸೊ ಅಲ್ಲಿ ಬಹಳ ಕಡಿಮೆ ವರ್ಕ್ ಬೇಕಾಗುತ್ತೆ ಈ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ನ ಕಂಬೈನ್ ಮಾಡೋದಕ್ಕೆ. ಬಟ್ ಇನ್ ಕೇಸ್ ಅದನ್ನು ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ನಾವು ರಿಪಲ್ಸಿವ್ ಫೋರ್ಸನ್ನು ತೊಗೊಂಡ್ರೆ, ರಿಪಲ್ಸಿವ್ ಫೋರ್ಸ್ ಅಂದರೆ ಸಪೋಸ್ ಇಲ್ಲೊಂದು ಪಾಸಿಟಿವ್ ಪ್ರೋಟಾನ್ ಇದೆ, ಇಲ್ಲೊಂದು ಪಾಸಿಟಿವ್ ಪ್ರೋಟಾನ್ ಇದೆ, ಈ ಎರಡನ್ನೂ ನಾವು ಕಂಬೈನ್ ಮಾಡಬೇಕು. ಸೊ ಈ ಎರಡನ್ನೂ ಕಂಬೈನ್ ಮಾಡಬೇಕು ಅಂದರೆ ಇದ್ರ ಮಧ್ಯೆ ಏನಿರುತ್ತೆ? ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಸೊ ಆ ರಿಪಲ್ಸಿವ್ ಫೋರ್ಸು you should overcome that repulsive force to combine these two protons. ಸೊ ಆವಾಗ ಏನಾಗುತ್ತೆ? ಮೋರ್ ಅಮೌಂಟ್ ಆಫ್ ವರ್ಕ್ ಟು ಬಿ ಡನ್. ಮೋರ್ ಅಮೌಂಟ್ ಆಫ್ ವರ್ಕ್ ಟು ಬಿ ಡನ್ ಅಂತಂದರೆ, ಸೊ ದಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಇನ್ ದ ಚಾರ್ಜಸ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ರಿಪಲ್ಸಿವ್ ಫೋರ್ಸಸ್ ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ, ವೆರಾಸ್ ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನೆಟ್ ಎನರ್ಜಿ ಏನು ಬರುತ್ತೆ ಈ ಸಿಸ್ಟಮ್ನಲ್ಲಿ? ದಟ್ ಈಸ್ ದ ನೆಟ್ ಎನರ್ಜಿ ದಟ್ ಈಸ್ ಡ್ಯೂ ಟು ಅಟ್ರಾಕ್ಟಿವ್ ಫೋರ್ಸ್ ಪ್ಲಸ್ ರಿಪಲ್ಸಿವ್ ಫೋರ್ಸ್ ಅಂತ ಬರಿತೀವಿ. ಸೊ ಅದನ್ನು ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ? U is equals to minus A by R power M plus B by R power N ಅಂತ ಬರೀತೀರಿ. ಸೊ ವೆನ್ A, B, M, N ಕಾನ್ಸ್ಟೆಂಟ್ಸ್ ಅಂತ ಬರೀತೀರಿ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಪಾರ್ಟಿಸಿಪೇಟಿಂಗ್ ಆಟಮ್ಸ್. ಸೊ ಯಾವ ಆಟಮ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು A, B ಮತ್ತು M, N ಪಾಸಿಟಿವಾ ನೆಗೆಟಿವ್ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. N is greater than M. So if N is greater than M, repulsive forces are short range forces and are appreciable only for very small distances. ಸೊ ರಿಪಲ್ಸಿವ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂದರೆ, ಇವಾಗ ನಾವು ಏನು ನ್ಯೂಕ್ಲಿಯಸ್ ತೊಗೊತೀವಿ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇರುತ್ತೆ. ಶಾರ್ಟ್ ರೇಂಜ್ ಫೋರ್ಸಸ್ ಅಂದರೆ ಆ ಎರಡರ ಮಧ್ಯೆ ಡಿಸ್ಟೆನ್ಸ್ನಲ್ಲಿ ನಾವು ಯಾವ ಫೋರ್ಸ್ನ ನೋಡ್ತೀವಿ, ಸೊ ದ್ಯಾಟ್ ಈಸ್ ರಿಪಲ್ಸಿವ್ ಫೋರ್ಸ್. ಆ್ಯಂಡ್ ಅಲ್ಲಿ ಬರೋದು ಏನು? ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಸೊ ಸಿನ್ಸ್ ವಿ ಗೆಟ್ ವಿತಿನ್ ದ ನ್ಯೂಕ್ಲಿಯಸ್ ಬರುತ್ತೆ. ಸೊ ನ್ಯೂಕ್ಲಿಯಸ್ ಸೈಜು ಫರ್ಮಿಯಾನ್ಸಲ್ಲಿ ಇರುತ್ತೆ. ಜಸ್ಟ್ ಫರ್ಮಿ ಅಂದರೆ ಎಷ್ಟು? 10⁻⁻15 ಮೀಟರ್. ಸೊ ಇಷ್ಟು ಕಡಿಮೆ ಡಿಸ್ಟೆನ್ಸ್ನಲ್ಲಿ ನಮಗೆ ರಿಪಲ್ಸಿವ್ ಫೋರ್ಸ್ ಬರುತ್ತೆ ಅಂದರೆ ಅದನ್ನು ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಅಪ್ಲಿಕೇಬಲ್ ಓನ್ಲಿ ಫಾರ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್.
ನಾವು ರಿಪಲ್ಸಿವ್ ಫೋರ್ಸಸ್ನ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ಬೋದು. ಸೊ ಸ್ಮಾಲ್ ಡಿಸ್ಟೆನ್ಸಸ್ನಲ್ಲಿ ಅಂದರೆ ಹೇಗೆ ಅಂತ ನೋಡೋಣ. ಸಪೋಸ್ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಸೊ ಇದೆರಡರ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ನಾವು ರಿಪಲ್ಸಿವ್ ಫೋರ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸಪೋಸ್ ಇಲ್ಲೊಂದು ಚಾರ್ಜ್ ಇದೆ, ಇನ್ನೊಂದು ಚಾರ್ಜ್ನ ಈ ಕಡೆ ಎಂಡಿಗೆ ತಂದಿಟ್ಟಿದ್ದೀರಿ. ಇದ್ರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ದೆರ್ ವಿಲ್ ಬಿ ನೋ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಚಾರ್ಜಸ್. ಆವಾಗ ಏನಾಗುತ್ತೆ, ದೆರ್ ಇಸ್ ನೋ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಶಾರ್ಟ್ ರೇಂಜ್ ಫೋರ್ಸಸ್, ರಿಪಲ್ಸಿವ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಹೇಳ್ತೀವಿ. ದೆನ್ ಈ ಫಿಗರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. The interatomic distance r0 at which the energy of the system becomes minimum is known as equilibrium distance. ಸೊ ಈ ಫಿಗರ್ನ ಅಬ್ಸರ್ವ್ ಮಾಡಿರಿ. ಸೊ ಈ ಫಿಗರ್ನಲ್ಲಿ ಏನಿದೆ, ಈ ಫಿಗರ್ನಲ್ಲಿ ಡ್ರಾ ಮಾಡಿರೋದು ಪೊಟೆನ್ಷಿಯಲ್ ಎನರ್ಜಿ ಮತ್ತು ಫೋರ್ಸು ಎರಡರದ್ದು ಡಿಸ್ಟೆನ್ಸ್ ವೇರಿಯೇಷನ್ ಮಾಡಿಬಿಟ್ಟು ಡ್ರಾ ಮಾಡಿರೋದಿಲ್ಲಿ. ಸೊ ಡಿಸ್ಟೆನ್ಸ್ ವೆನ್ ಯು ಆರ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್, ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಅಬ್ಸರ್ವ್ ಮಾಡಿದ್ರೆ ರಿಪಲ್ಸಿವ್ ಫೋರ್ಸು ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ, ರಿಪಲ್ಸಿವ್ ಫೋರ್ಸು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಗ್ರಾಫು ಈ ರೀತಿ ಬರ್ತಾ ಇದೆ ಅಂದರೆ ಎಕ್ಸ್ಪೊನೆನ್ಷಿಯಲ್ ಗ್ರಾಫ್ ಬರ್ತಾ ಇದೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ಮಿಂದ ಡಿಸ್ಟೆನ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಏನಾಗುತ್ತೆ, ರಿಪಲ್ಸಿವ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಏನು, ರಿಪಲ್ಸಿವ್ ಫೋರ್ಸು ಡಿಕ್ರೀಸ್ ಆಗುತ್ತೆ. ಸೊ ಇದು ಏನು ರಿಪಲ್ಸಿವ್ ಫೋರ್ಸ್ದು. ಈಗ ಸಪೋಸ್ ಫೋರ್ಸ್ ತೊಗೊಂಡ್ರೆ ನಮಗೇನಾಗುತ್ತೆ, ಆ್ಯಸ್ ಯು ಆರ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ದಿಸ್ ಫೋರ್ಸ್ ಆಲ್ಸೋ ವಿಲ್ ಡಿಕ್ರೀಸ್ ಅಂತ ಹೇಳ್ತೀವಿ. ಸೊ ಫೋರ್ಸ್ ಕೂಡ, ರಿಪಲ್ಸಿವ್ ಫೋರ್ಸ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅಟ್ರಾಕ್ಟಿವ್ ಫೋರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ದ ಟು ಅನ್ಲೈಕ್ ಚಾರ್ಜಸ್, ಅವಾಗ ಅಟ್ರಾಕ್ಟಿವ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ದ ಇಂಟರ್ಅಟಾಮಿಕ್ ಡಿಸ್ಟೆನ್ಸ್ r0, ಇದನ್ನು ಇಲ್ಲಿ ನಿಮಿಷ. ಸೊ ದ ಇಂಟರ್ಅಟಾಮಿಕ್ ಡಿಸ್ಟೆನ್ಸ್ r0 at which the energy of the system becomes minimum. ಸೊ ಯಾವುದು ಡಿಸ್ಟೆನ್ಸ್ಗೆ ಎನರ್ಜಿ ಮಿನಿಮಮ್ ಆಗುತ್ತೆ ಆ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈಕ್ವಿಲಿಬ್ರಿಯಮ್ ಸಿಸ್ಟಮ್ ಸಿಗ್ನಿಫೈಸ್ ದ ಫಾರ್ಮೇಷನ್ ಆಫ್ ಎ ಸ್ಟೇಬಲ್ ಕೆಮಿಕಲ್ ಕಂಪೌಂಡ್. ಈಕ್ವಿಲಿಬ್ರಿಯಮ್ ಸಿಸ್ಟಮ್ ಸಿಗ್ನಿಫೈಸ್ ದ ಫಾರ್ಮೇಷನ್ ಆಫ್ ಎ ಸ್ಟೇಬಲ್ ಕೆಮಿಕಲ್ ಕಂಪೌಂಡ್ ಅಂತ ಹೇಳ್ತೀವಿ. ದೆನ್ ಅಟ್ ದಿಸ್ ಡಿಸ್ಟೆನ್ಸ್ ದ ಸಿಸ್ಟಮ್ ಈಸ್ ಇನ್ ದ ಮೋಸ್ಟ್ ಸ್ಟೇಬಲ್ ಸ್ಟೇಟ್. ಸೊ ಯಾವುದು ಸ್ಟೇಟ್ಗೆ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಬರುತ್ತೆ ಅಂಥೇಳಿ ಕ್ವೆಶನ್ ಇತ್ತು ಒಂದ್ಸಲ. ಸೊ ಅದು ಯಾವ ಡಿಸ್ಟೆನ್ಸ್ಗೆ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಬರುತ್ತೆ ಅಂದರೆ ಅಟ್ ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಎನರ್ಜಿ ಈಸ್ ರಿಕ್ವೈರ್ಡ್ ಟು ಡಿಸ್ಪ್ಲೇಸ್ ದ ಆಟಮ್ಸ್ ಇನ್ ಐದರ್ ಡೈರೆಕ್ಷನ್. ಸೊ ಇಲ್ಲಿ ಏನು, ದ ಸಿಸ್ಟಮ್ ಈಸ್ ಇನ್ ದ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಆ್ಯಂಡ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಡಿಸ್ಪ್ಲೇಸ್ ದ ಆಟಮ್ಸ್ ಇನ್ ದ ಐದರ್ ಡೈರೆಕ್ಷನ್. ಸೊ ಈಗ ಸ್ಟೇಬಲ್ ಸ್ಟೇಟ್ನಲ್ಲಿದೆ ಅಂತ ಅಂದರೆ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಮೂವ್ ದಟ್ ಆಟಮ್ಸ್ ಇನ್ ದ ಐದರ್ ಸ್ಟೇಟ್. ಸೊ ಪಾಸಿಟಿವ್ ಸೈಡ್ ಆಗಿರ್ಬೋದು, ನೆಗೆಟಿವ್ ಸೈಡ್ ಆಗಿರ್ಬೋದು, ಮೂವ್ ಮಾಡೋದಕ್ಕೆ ಏನು ಎನರ್ಜಿ ಬೇಕಾಗುತ್ತೆ. ದೆನ್ ಫೋರ್ಸ್ನ ಹೆಂಗೆ ಬರಿತೀವಿ, ದಟ್ ಈಸ್ ರಿಟರ್ನ್ ಆಸ್ -du/dr. ಸೊ -du/dr ಅಂತ ಅಂದರೆ ದಟ್ ಈಸ್ ಜಸ್ಟ್ ಲೈಕ್ -ma ಡಿವೈಡೆಡ್ ಬೈ r⁻m+1 ಪ್ಲಸ್ nb ಡಿವೈಡೆಡ್ ಬೈ r⁻n+1 ಅಂತ ಬರಿತೀವಿ. ಸೊ ಈಕ್ವಿಲಿಬ್ರಿಯಮ್ನಲ್ಲಿ ಏನು, ಅಟ್ರಾಕ್ಟಿವ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ರಿಪಲ್ಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಅಟ್ರಾಕ್ಟಿವ್ ಫೋರ್ಸ್ ಈಕ್ವಲ್ ಟು ರಿಪಲ್ಸಿವ್ ಫೋರ್ಸ್ ಆದರೆ ನೆಟ್ ಫೋರ್ಸ್ ಏನಾಗುತ್ತೆ, ಟೋಟಲ್ ಫೋರ್ಸ್ ಬಿಕಮ್ಸ್ 0. ಸೊ ಪೊಟೆನ್ಷಿಯಲ್ ಎನರ್ಜಿ ಕರೆಸ್ಪಾಂಡಿಂಗ್ ಟು ದಿಸ್ ಸಿಸ್ಟಮ್ ಇಸ್ ಮಿನಿಮಮ್. ಸೊ ಇಲ್ಲಿ ನಾವು ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ಈ ಫೋರ್ಸ್ 0 ಆಗುತ್ತೆ, ಸೊ ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ದಟ್ ಈಸ್ ಮಿನಿಮಮ್ ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮಿನಿಮಮ್. ಈಗ ನಾನು ಇದಿಷ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಾಂಡ್ ಥಿಯರಿನಲ್ಲಿ ಫೋರ್ಸು, ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾದರೆ, ಅಂದರೆ ನಿಮಗೆ ಅಟ್ರಾಕ್ಟಿವ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತೆ, ರಿಪಲ್ಸಿವ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಗೊತ್ತಾದರೆ ನಿಮಗೆ ಬಾಂಡ್ಸ್ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಂಟ್ರಾಕ್ಷನ್ಸ್ ಆರ್ ಬಾಂಡ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್. ಸೊ ಬಾಂಡ್ಸ್ನ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, ಅಯಾನಿಕ್ ಬಾಂಡ್ಸ್, ಕೋವಲೆಂಟ್ ಬಾಂಡ್ಸ್, ಮೆಟಾಲಿಕ್ ಬಾಂಡ್ಸ್, ವಂಡರ್ ವಾಲ್ಸ್ ಫೋರ್ಸಸ್ ಮತ್ತು ಹೈಡ್ರೋಜನ್ ಬಾಂಡ್ಸ್, ಇದು ಎಲ್ಲ ಏನು ಬಾಂಡ್ಸ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಇದರಲ್ಲಿ ಅಯಾನಿಕ್ ಬಾಂಡ್ಸು ಆ್ಯಸ್ ಇನ್ ಸೋಡಿಯಂ ಕ್ಲೋರೈಡ್ನಲ್ಲಿ ನಾವು ಅಯಾನಿಕ್ ಬಾಂಡ್ಸ್ ನೋಡ್ತೀವಿ. ಸೊ ಅಯಾನಿಕ್ ಬಾಂಡ್ಸ್ಗೆ ಮೇನ್ ರೀಸನ್ ಏನು, ಇಟ್ ಈಸ್ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗೋದ್ರಿಂದ ನಮಗೆ ಅಯಾನಿಕ್ ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ಕೋವಲೆಂಟ್ ಬಾಂಡ್ಸ್ ಆ್ಯಸ್ ಇನ್ ಡೈಮಂಡ್. ಸೊ ಡೈಮಂಡ್ನಲ್ಲಿ ನಾವು ಏನು ಬಾಂಡ್ಸ್ ನೋಡ್ತೀವಿ, ದಟ್ ಆರ್ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಬಿಕಾಸ್ ಆಫ್ ಶೇರಿಂಗ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಳೋದ್ರಿಂದ
ಕೋವಲೆಂಟ್ ಬಾಂಡ್ಸು ಫಾರ್ಮೇಷನ್ ಆಗುತ್ತೆ. ಲೈಕ್ ಮೆಟಾಲಿಕ್ ಬಾಂಡ್ಸು. ಸೊ ಮೆಟಾಲಿಕ್ ಬಾಂಡ್ಸು ಯಾವುದರಲ್ಲಿ ಸಿಲ್ವರು ಕಾಪರ್ನಲ್ಲಿ ನಾವೇನು ನೋಡ್ತೀವಿ, ಮೆಟಾಲಿಕ್ ಬಾಂಡ್ಸ್ ನೋಡ್ತೀವಿ. ಸೊ ದಟ್ ಆರ್ ಡ್ಯೂ ಟು ಫ್ರೀ ನೇಚರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಫ್ರೀ ನೇಚರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸಿಂದ ಬರೋದು ಮೆಟಾಲಿಕ್ ಬಾಂಡ್ಸು. ಶೇರಿಂಗ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸಿಂದ ಬರೋದು ಕೋವಲೆಂಟ್ ಬಾಂಡ್ಸು. ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸಿಂದ ಬರೋದು ಅಯನಿಕ್ ಬಾಂಡ್ಸು. ಓಕೆ, ಸೊ ಇದು ಬಾಂಡಿಂಗ್ಸ್ ನೆನಪಿರಬೇಕು. van der Waals forces as in the solid nitrogen, so ಅದು ಯಾವುದಕ್ಕೆ ಬರುತ್ತೆ, ಎಲೆಕ್ಟ್ರಾನ್ಸ್ ರಿಮೇನ್ ಅಸೋಸಿಯೇಟೆಡ್ ವಿತ್ ಒರಿಜಿನಲ್ ಮಾಲಿಕ್ಯೂಲ್ಸ್. van der Waals ಫೋರ್ಸಸ್ಸು ಏನು ಎಲೆಕ್ಟ್ರಾನ್ಸ್ ರಿಮೇನ್ ಅಸೋಸಿಯೇಟೆಡ್ ವಿತ್ ಒರಿಜಿನಲ್ ಮಾಲಿಕ್ಯೂಲ್ಸ್ ಅಂತಂದರೆ ಏನು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದು ಒರಿಜಿನಲ್ ಮಾಲಿಕ್ಯೂಲ್ ಜೊತೆ ಅಟ್ಯಾಚ್ಡ್ ಆಗಿರುತ್ತೆ. ಸೊ ಆ ರೀತಿ ಫೋರ್ಸಸ್ನ ನಾವು van der Waals ಫೋರ್ಸಸ್ ಅಂತ ಕರಿತೀವಿ. ಹೈಡ್ರೋಜನ್ ಬಾಂಡ್ಸು ಆ್ಯಸ್ ಇನ್ ಐಸ್. ಸೊ ನಾವು ಐಸ್ ಕ್ಯೂಬ್ಸ್ನಲ್ಲಿ ಏನು ನೋಡ್ತೀವಿ, ದಟ್ ಆರ್ ಹೈಡ್ರೋಜನ್ ಬಾಂಡ್ಸ್ ಅಂತ ಕರಿತೀವಿ. The first 3 types of bonds are primary bonds. So first 3 types of bonds are primary bonds ಅಂತ ಅಂದರೆ ಯಾವ್ಯಾವ ಇದ್ದಾವೆ, ಲೈಕ್ ಅಯನಿಕ್ ಬಾಂಡ್ಸ್, ಕೋವಲೆಂಟ್ ಬಾಂಡ್ಸ್, ಮೆಟಾಲಿಕ್ ಬಾಂಡ್ಸ್. ಈ 3 ಬಾಂಡ್ಸ್ನ ನಾವು ಪ್ರೈಮರಿ ಬಾಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ 2 ಟೈಪ್ಸ್ ಆರ್ ಕಾಲ್ಡ್ ಸೆಕೆಂಡರಿ ಬಾಂಡ್ಸ್. ಸೊ ಇವೆರಡು ಏನಿದ್ದಾವೆ, van der Waals ಫೋರ್ಸಸ್ ಮತ್ತು ಹೈಡ್ರೋಜನ್ ಬಾಂಡ್ಸ್, ಇವೆರಡು ಏನಿದ್ದಾವೆ ಅದನ್ನು ನಾವು ಸೆಕೆಂಡರಿ ಬಾಂಡ್ಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಬಾಂಡ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಯನಿಕ್ ಬಾಂಡ್ಸ್ ಬಗ್ಗೆ ನೋಡೋಣ. ಸೊ ಅಯನಿಕ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಆ್ಯಕ್ಚುಯಲ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ದ ಅನದರ್ ಸೊ ದಟ್ ಈಚ್ ಆಟಮ್ ಅಕ್ವೈರ್ಸ್ ಅ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಸಿಮಿಲರ್ ಟು ದ ನಿಯರೆಸ್ಟ್ ಇನರ್ಟ್ ಗ್ಯಾಸ್ ಆಟಮ್ಸ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಈಸಿಯಾಗಿರೋದನ್ನ ಎಕ್ಸಾಂಪಲ್ ತೊಗೊಳೋಣ. ಸೋಡಿಯಂ ಕ್ಲೋರೈಡೇ ತೊಗೊಳ್ಳೋಣ. ಸೋಡಿಯಂ ಕ್ಲೋರೈಡ್, ಈಗ ಸೋಡಿಯಮ್ದು ಅಟಾಮಿಕ್ ನಂಬರ್ ಏನು 11. ಇದ್ರದ್ದು ವ್ಯಾಲೆನ್ಸಿ ಹೆಂಗೆ ಬರೀತೀರಿ, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀಬೇಕಾದ್ರೆ 281 ಅಂತ ಬರೀತೀರಿ. ಕ್ಲೋರಿನ್ದು ಅಟಾಮಿಕ್ ನಂಬರ್ ಏನು 17. ಸೊ ಇದರದ್ದು ಅಟಾಮಿಕ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀಬೇಕಾದ್ರೆ ಏನು ಬರೀತೀರಿ, 287. ಈಗ ಇದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಲೈಕ್ ಕೆ ಎಲ್ ಎಮ್ ಶೆಲ್ಲಲ್ಲಿ ಇರುತ್ತೆ. ಇಲ್ಲಿ ಕೆ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ನ ಫಿಟ್ ಮಾಡ್ಬೋದು, 2 ಎಲೆಕ್ಟ್ರಾನ್ಸ್. ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಫಿಟ್ ಮಾಡ್ಬೋದು. ಎಮ್ ಶೆಲ್ಲಲ್ಲಿ 18 ಎಲೆಕ್ಟ್ರಾನ್ಸ್ನ ಫಿಟ್ ಮಾಡ್ಬೋದು. 18 ಎಲೆಕ್ಟ್ರಾನ್ಸ್ ಅಂದ್ರೂ ನಾವು ಆಕ್ಟೆಟ್ ರೂಲ್ ಅಂತ ತೊಗೊಂಡಾಗ ಜಸ್ಟ್ 8 ಎಲೆಕ್ಟ್ರಾನ್ಸೇ ಕನ್ಸಿಡರ್ ಮಾಡ್ತೀವಿ. ಈಗ ಕೆ ಶೆಲ್ಲು ಎಲ್ ಶೆಲ್ಲು ಸೋಡಿಯಮ್ಮು ಮತ್ತು ಕ್ಲೋರಿನ್ಗೆ ಎರಡರಲ್ಲೂ ಕಂಪ್ಲೀಟ್ಲಿ ಫಿಲ್ಡ್ ಇರುತ್ತೆ. ಈಗ ಬರೋದೇನು ಎಮ್ ಶೆಲ್ಲು. ಸೊ ಎಮ್ ಶೆಲ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, 8 ಎಲೆಕ್ಟ್ರಾನ್ಸ್ ಬೇಕು ಫಿಲ್ ಆಗೋಕ್ಕೆ. ಬಟ್ ಸೋಡಿಯಮ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಜಸ್ಟ್ 1 ಎಲೆಕ್ಟ್ರಾನ್ ಇದೆ. ಅಂದರೆ ಏನು, ಈ ಸೋಡಿಯಮ್ದು ಔಟರ್ ಮೋಸ್ಟ್ ಆರ್ಬಿಟ್ ಫಿಲ್ ಆಗಬೇಕು ಅಂತಂದರೆ ಲೈಕ್ ಇದು ನ್ಯೂಕ್ಲಿಯಸ್ಸು, ಇದ್ರಗಡೆ ಫಸ್ಟು ಕೆ ಶೆಲ್ಲು, ಎಲ್ ಶೆಲ್ಲು, ಎಮ್ ಶೆಲ್. ಸೊ ಈ ಔಟರ್ ಮೋಸ್ಟ್ ಶೆಲ್ ಫಿಲ್ ಆಗಬೇಕು ಅಂದರೆ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, ಇದರಲ್ಲಿರೋದು 1, ಅಂದರೆ ರಿಮೈನಿಂಗ್ 7 ಎಲೆಕ್ಟ್ರಾನ್ಸ್ ಬೇಕು. 7 ಎಲೆಕ್ಟ್ರಾನ್ಸು ಸಿಕ್ಕರೆ ಸೋಡಿಯಮ್ಮು ಆವಾಗ ಸ್ಟೇಬಲ್ ಕಂಡೀಷನ್ ಬರುತ್ತೆ. ಈಗ ನೆಕ್ಸ್ಟ್ ಆಟಮ್ ಬರೋಣ, ಕ್ಲೋರಿನ್ದು ಅಟಾಮಿಕ್ ನಂಬರ್ ಏನು 17 ಅಂದರೆ ಅದರದ್ದು 2, 8 ಕೆ ಶೆಲ್ಲು, ಎಲ್ ಶೆಲ್ಲು ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಈಗ ಎಮ್ ಶೆಲ್ನಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ, ನಮಗೆ ಎಷ್ಟು ಬೇಕು, 8 ಎಲೆಕ್ಟ್ರಾನ್ಸ್ ಬೇಕು. ಅಂದರೆ 7 ಎಲೆಕ್ಟ್ರಾನ್ಸ್ ಇದೆ ಅಂದರೆ ಸ್ಟಿಲ್ ಇಟ್ ರಿಕ್ವೈರ್ಸ್ 1 more ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಇಟ್ಸ್ ಔಟರ್ ಮೋಸ್ಟ್ ಆಕ್ಟೇಟ್ ಆರ್ಬಿಟ್ ಅಂತ ಹೇಳ್ತೀವಿ. ಈಗ ಸೋಡಿಯಮ್ಗೆ 7 ಎಲೆಕ್ಟ್ರಾನ್ಸ್ ಬೇಕು. ಸೊ 7 ಎಲೆಕ್ಟ್ರಾನ್ಸ್ನ ಬೇರೆಯವ್ರ ಕಡೆಯಿಂದ ತೊಗೊಳ್ಳೋ ಬದಲು, ಅಂದರೆ ಬೇರೆ ಆಟಮ್ಸಿಂದ ತೊಗೊಳ್ಳೋ ಬದಲು ಸೋಡಿಯಮ್ ಏನು ಮಾಡುತ್ತೆ, ಅದು ಇದ್ದಿದ್ದು 1 ಎಲೆಕ್ಟ್ರಾನ್ನೇ ಡೊನೇಟ್ ಮಾಡಿಬಿಡುತ್ತೆ. ಸೊ ಬೇರೆಯವ್ರ ಹತ್ರ 7 ಎಲೆಕ್ಟ್ರಾನ್ಸ್ನ ಸಾರ ತೊಗೊಳ್ಳೋ ಬದಲು ಏನು ಮಾಡುತ್ತೆ, ಇದ್ದಿದ್ದು 1 ಎಲೆಕ್ಟ್ರಾನ್ನ ಡೊನೇಟ್ ಮಾಡಿಬಿಟ್ಟು ಸೋಡಿಯಮ್ ಬಿಕಮ್ಸ್ ಪಾಸಿಟಿವ್ ಅಯನ್, Na+ ಆಗೋಗುತ್ತೆ. ಈಗ ಕ್ಲೋರಿನ್ನು ಅದು ಏನು 7 ಅದಕ್ಕೆ ಬೇಕಾಗಿರೋದು ಜಸ್ಟ್ 1 ಎಲೆಕ್ಟ್ರಾನು. ಸೊ ಆ 1 ಎಲೆಕ್ಟ್ರಾನ್ನ ಸೋಡಿಯಂ ಡೊನೇಟ್ ಮಾಡ್ತಾಯಿದೆ. ಸೊ ಆ 1 ಎಲೆಕ್ಟ್ರಾನ್ನ ತೊಗೊಂಡು ಇದೇನಾಗುತ್ತೆ, ಔಟರ್ ಮೋಸ್ಟ್ ಆರ್ಬಿಟ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ 8 ಅಂತೇಳಿ. ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್. ಸೊ ಗೇನಿಂಗ್ ಎಲೆಕ್ಟ್ರಾನ್ ಅಂದರೆ ಏನಾಗುತ್ತೆ, ನೆಗೆಟಿವ್ ಅಯನ್ ಆಗುತ್ತೆ. ಸೋಡಿಯಮ್ಮು ಪಾಸಿಟಿವ್ ಅಯನ್, ಕ್ಲೋರಿನು ನೆಗೆಟಿವ್ ಅಯನ್. ನಾವು ಬೋತ್ ವಿಲ್ ಕಂಬೈನ್, ಸೋಡಿಯಂ ಪ್ಲಸ್ Cl ಮೈನಸ್. ಸೊ ಎರಡೂ ಕಂಬೈನ್ ಆಗಿಬಿಟ್ಟು ನಮಗೆ ಏನು ಕಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ನಲ್ಲಿ ಬರೋ ಬಾಂಡಿಂಗ್ ಯಾವುದಿರುತ್ತೆ, ಅಯನಿಕ್ ಬಾಂಡಿಂಗ್, ಬಿಕಾಸ್ ಆಫ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಸೋಡಿಯಂ ಟು ಕ್ಲೋರಿನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಅಯನಿಕ್ ಬಾಂಡ್ದು ಗೊತ್ತಿರಬೇಕು. ಸೊ ಆನ್ ಅಯನಿಕ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಆ್ಯಕ್ಚುಯಲ್ ಟ್ರಾನ್ಸ್ಫರ್ ಆಫ್ electrons from one atom to the another so that each atom acquires the stable electronic configuration similar to the nearest inert gas atoms. ಸೊ ನಾನು ಹೇಳಿದೆ ಸೋಡಿಯಮ್ಮು ಒಂದು ಆಟಮ್ನ ಡೊನೇಟ್ ಮಾಡುತ್ತೆ. ಸೊ ಒಂದು ಡೊನೇಟ್ ಮಾಡಿದ್ರೆ ಇದ್ರದ್ದು ಆಟಮಿಕ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಗುತ್ತೆ, ಜಸ್ಟ್ 2, 8 ಆಗುತ್ತೆ. ಈಗ ಕ್ಲೋರಿನ್ ಇದೆ, ಕ್ಲೋರಿನ್ಗೆ 2, 8 ಆಲ್ರೆಡಿ ಇದೆ. ಇದಕ್ಕೆ 1 ಎಲೆಕ್ಟ್ರಾನ್ ಮಾತ್ರ ಬೇಕು. ಸೊ 1 ಎಲೆಕ್ಟ್ರಾನ್ ಇದ್ರಲ್ಲಿ ಫಿಲ್ ಆದರೆ 8 ಆಗುತ್ತೆ. 2, 8, 8 ಅಂದರೆ 18 ಬರುತ್ತೆ. ಸೊ 18 ಬಂದರೆ ನಿಯರೆಸ್ಟ್ ಇನರ್ಟ್ ಗ್ಯಾಸ್ ಯಾವುದು, ಆರ್ಗನ್ದು
ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕ್ಲೋರಿನ್ಗೆ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ದಟ್ ಕಮ್ಸ್ ಇನ್ ದ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಅದನ್ನೇ ಇಲ್ಲಿ ಇದನ್ನು ಮಾಡಿರೋದು. ಸಿಮಿಲರ್ ಟು ದ ನಿಯರೆಸ್ಟ್ inert gas, the atom which loosens an electron becomes electropositive and the atom which gains an electron becomes electronegative. ಸೊ ನಾನು ಆಲ್ರೆಡಿ ಹೇಳಿದಾಗೆ ಸೋಡಿಯಮು ಲೂಸಸ್ ಎಲೆಕ್ಟ್ರಾನ್, ಸೊ ಅದಕ್ಕೆ ಇಟ್ ಬಿಕಮ್ಸ್ ಪಾಸಿಟಿವ್. ಕ್ಲೋರಿನ್ನು ಗೇನ್ಸ್ ಎಲೆಕ್ಟ್ರಾನ್, ಸೊ ಅದಕ್ಕೆ ಇಟ್ ಬಿಕಮ್ಸ್ ನೆಗೆಟಿವ್ ಅಯನ್ ಅಂತ ಹೇಳ್ತೀವಿ. ದ ಸೋರ್ಸ್ ಆಫ್ ಕೊಹೆಸಿವ್ ಎನರ್ಜಿ ವಿಚ್ ಬೈಂಡ್ಸ್ ದ ಅಯನ್ಸ್ ಟುಗೆದರ್ ಈಸ್ ಮೇನ್ಲಿ ಕೂಲಮ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್. ಈಗ ಇದು ಸೋಡಿಯಮು ಪಾಸಿಟಿವ್ ಅಯನ್ ಆಗಿದೆ, ಕ್ಲೋರಿನು ನೆಗೆಟಿವ್ ಅಯನ್ ಆಗಿದೆ. ಇದು ಎರಡನ್ನೂ ಕಂಬೈನ್ ಮಾಡೋದು ಯಾವುದು? ದಟ್ ಇಸ್ ಕೂಲಮ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನಿಂದ ಕಂಬೈನ್ ಮಾಡ್ತೀವಿ. ಸೊ ಇಲ್ಲಿ ದ ಕ್ರಿಸ್ಟಲ್ಸ್ ರಿಸಲ್ಟಿಂಗ್ ಫ್ರಮ್ ದಿಸ್ ಟೈಪ್ ಆಫ್ ಬಾಂಡಿಂಗ್ ಆರ್ ಕಾಲ್ಡ್ ಆಸ್ ಅಯನಿಕ್ ಕ್ರಿಸ್ಟಲ್. ಸೊ ಯಾವುದು ಅಯನಿಕ್ ಬಾಂಡಿಂದ ಆಗಿರುತ್ತೆ ಆ ಕ್ರಿಸ್ಟಲ್ಸ್ ನಾವೇನಂತ ಕರಿತೀವಿ? ಅಯನಿಕ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ದ ಕೊಹೆಸಿವ್ ಎನರ್ಜಿ ಆಫ್ ದ ಅಯನಿಕ್ ಕ್ರಿಸ್ಟಲ್ ಈಸ್ ಕ್ವೈಟ್ ಲಾರ್ಜ್ ಆ್ಯಂಡ್ ಇಟ್ ಈಸ್ ಆಫ್ ದ ಆರ್ಡರ್ ಆಫ್ 5 to 10 electron volt. ಸೊ ಇದರಲ್ಲಿ ಕೊಹೆಸಿವ್ ಎನರ್ಜಿ ಏನಿರುತ್ತೆ ಅಂದರೆ ಕಂಬೈನಿಂಗ್ ಎನರ್ಜಿ ಏನಿರುತ್ತೆ ದಟ್ ಈಸ್ ಆಫ್ ದ ಆರ್ಡರ್ ಆಫ್ 5 to 10 electron volt ಅಂತ ಹೇಳ್ತೀವಿ. ದ ಬೈಂಡಿಂಗ್ ಎನರ್ಜಿ ಪರ್ molecule of sodium chloride is 7.8 electron volt. ಸೊ ಬೈಂಡಿಂಗ್ ಎನರ್ಜಿ ಸೋಡಿಯಂ ಕ್ಲೋರೈಡ್ ಕಂಬೈನ್ ಆಗ್ತಾ ಇದೆ ಅಂದರೆ ಅಲ್ಲಿ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ? 7.8 electron volt ಎನರ್ಜಿ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ಅಯನಿಕ್ ಕ್ರಿಸ್ಟಲ್ಸ್, ಯಾವ್ಯಾವ ಅಯನಿಕ್ ಕ್ರಿಸ್ಟಲ್ಸ್ ಅಯನಿಕ್ ಬಾಂಡ್ಸ್ ಇರುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್, ಲಿಥಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸೀಸಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಇವೆಲ್ಲದರಲ್ಲೂ ನಾವು ಅಯನಿಕ್ ಬಾಂಡ್ಸ್ನ ಅಬ್ಸರ್ವ್ ಮಾಡ್ತೀವಿ. Then ionic crystals have large binding energy, hard and exhibit high melting and boiling points. ಸೊ ಅಯನಿಕ್ ಕ್ರಿಸ್ಟಲ್ಸ್ ಏನಿರುತ್ತೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ? ದೇ ಹ್ಯಾವ್ ಲಾರ್ಜ್ ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇರುತ್ತೆ, ಪ್ಲಸ್ ದೇ ಆರ್ ಹಾರ್ಡ್ ಆ್ಯಂಡ್ ಎಕ್ಸಿಬಿಟ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಅದರದ್ದು ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಎರಡೂ ಜಾಸ್ತಿ ಇರುತ್ತೆ. At normal temperature, these are poor conductors of electricity, but conductivity increases with increase in temperature owing to increased mobility of ions. ಸೊ ಇದ್ರದ್ದು ನಾರ್ಮಲ್ ಟೆಂಪ್ರೇಚರಲ್ಲಿದ್ದಾಗ ದೇ ಬಿಹೇವ್ಸ್ ಆಸ್ ಪುವರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸೋಡಿಯಂ ಕ್ಲೋರೈಡು, ಲಿಥಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಕ್ಲೋರೈಡ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ? ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗಿದೆ ಅಂದರೆ ಏನು? ಅದರ ಒಳಗಡೆ ಏನು ಫ್ರೀ ಚಾರ್ಜಸ್ ಇರುತ್ತೆ ಅದ್ರದ್ದು ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ಇದು ಏನು ಅಯನಿಕ್ ಕ್ರಿಸ್ಟಲ್ಸ್ದು. ಅಯನಿಕ್ ಕ್ರಿಸ್ಟಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಇಟ್ ಈಸ್ ನಾನ್ ಡೈರೆಕ್ಷನಲ್. ಸೊ ಸಾಲ್ಯುಬಲ್ ಇನ್ ವಾಟರ್ ಅಂತ ನೋಡೋದಾದರೆ, ಈಗ ಸಪೋಸ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಇಸ್ ಜಸ್ಟ್ ದ ಕಾಮನ್ ಸಾಲ್ಟ್ ದಟ್ ಯು ಆರ್ ಯೂಸಿಂಗ್ ಇನ್ ಯರ್ ಕಿಚನ್. ಸೊ ಅದನ್ನು ನೀರಿನಲ್ಲಿ ಹಾಕಿದರೆ ಕರ್ಗೋಗುತ್ತೆ. ಸೊ ಅದಕ್ಕೆ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಪಾಯಿಂಟ್ಸು ನಿಮಗೆ ಅಯನಿಕ್ ಬಾಂಡ್ಸ್ ರಿಲೇಟೆಡು ಗೊತ್ತಿರಬೇಕು. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ದ ಕೋವಲೆಂಟ್ ಬಾಂಡ್ಸ್. Covalent bond is formed by an equal sharing of electrons between two neighboring atoms, each having incomplete outermost shell. The atoms do so in order to acquire a stable electronic configuration in accordance with the octet rule. ಸೊ ಇಲ್ಲಿ ಆಟಮ್ಸ್ ಏನು ಮಾಡುತ್ತೆ, ಇಲ್ಲಿ ಡೊನೇಟ್ ಮಾಡೋ ಬದಲು ಏನು ಮಾಡುತ್ತೆ? ಶೇರಿಂಗ್ ಮಾಡ್ಕೊಳುತ್ತೆ. ಶೇರಿಂಗ್ ಅಂದರೆ ಸಪೋಸ್ ಕಾರ್ಬನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ಕಾರ್ಬನ್ನು ಹೈಡ್ರೋಜನ್ ಮಧ್ಯೆ ಕಾರ್ಬನ್ಗೂ ಏನು ಎಲೆಕ್ಟ್ರಾನ್ಸ್ ಬೇಕು, ಹೈಡ್ರೋಜನ್ಗೂ ಎಲೆಕ್ಟ್ರಾನ್ಸ್ ಬೇಕು. ಅವಾಗ ಏನು ಮಾಡುತ್ತೆ? ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಅದನ್ನು ನಾವು ಕೋವಲೆಂಟ್ ಬಾಂಡ್ಸ್ ಅಂತ ಕರಿತೀವಿ. ಈಗ ದ ಆಟಮ್ಸ್ ದ ಶೇರಿಂಗ್ ಈಸ್ ಎಫೆಕ್ಟಿವ್ ಇಫ್ ದ ಶೇರ್ಡ್ ಎಲೆಕ್ಟ್ರಾನ್ಸ್ ಹ್ಯಾವ್ opposite spins. In such a case the atoms attract each other and covalent bond is formed. ಸೊ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇನ್ನು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸು ಪ್ರಾಪರಾಗಿ ಆಗಬೇಕು. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಬೇಕು ಅಂತಂದರೆ ದೇ ಶುಡ್ ಬಿ ಇನ್ ಆಪೋಸಿಟ್ ಸ್ಪಿನ್ಸಲ್ಲಿ ಇರಬೇಕು. ದೆನ್ ದೇ ಕ್ಯಾನ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತೀವಿ. ದೆನ್ ಇದರಲ್ಲಿ ಕೋವಲೆಂಟ್ ಬಾಂಡ್ಸ್ನಲ್ಲಿ ದಿಸ್ ಬಾಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವ್ಯಾಲೆನ್ಸ್ ಬಾಂಡ್ ಆ್ಯಂಡ್ ಇಟ್ ಈಸ್ ಅ ಡೈರೆಕ್ಷನಲ್ ಬಾಂಡ್ ಅಂತ ಕರಿತೀವಿ. ಸೊ ದಿಸ್ ಬಾಂಡ್ ಈಸ್ ಕಾಲ್ಡ್ ಆಸ್ ವ್ಯಾಲೆನ್ಸ್ ಬಾಂಡ್. ಸೊ ವ್ಯಾಲೆನ್ಸ್ ಬಾಂಡ್ ಅಂತಲೂ ಕರಿತೀವಿ ಅಥವಾ ಡೈರೆಕ್ಷನಲ್ ಬಾಂಡ್ ಅಂತಲೂ ಕರಿತೀವಿ. ದ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಆಫ್ ಆನ್ ಆಟಮ್ ಕ್ಯಾನ್ ಫಾರ್ಮ್ is determined by 8 - n rule, where n is the number of columns of the periodic table to which the atom belongs. ಸೊ ಅಂದರೆ ಇವಾಗ ಎಷ್ಟು ಕೋವಲೆಂಟ್ ಬಾಂಡ್ಸ್ ಮಾಡುತ್ತೆ ಒಂದು ಆಟಮ್ ಅಂತ ಹೇಳಿ ಚೆಕ್ ಮಾಡಬೇಕು ಅಂದರೆ 8 - n ರೂಲ್ನ ಯೂಸ್ ಮಾಡ್ತೀವಿ. ಸೊ 8 - n ರೂಲ್ನ ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಕೋವಲೆಂಟ್ ಬಾಂಡ್ಸ್ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಲೈಕ್ ಆಕ್ಸಿಜನ್ ಬಿಲಾಂಗ್ಸ್ ಟು 6th ಗ್ರೂಪ್. ದೆನ್ ಇಟ್ ಕ್ಯಾನ್ ಫಾರ್ಮ್ 8 - 6 ಅಂದರೆ ಎಷ್ಟಾಗುತ್ತೆ? 2 ಕೋವಲೆಂಟ್ ಬಾಂಡ್ಸ್ ಆಗುತ್ತೆ. ಅಂದರೆ ಆಕ್ಸಿಜನ್ ಯಾವುದ್ರದ್ದೇ ಜೊತೆಗೆ ಕೋವಲೆಂಟ್ ಬಾಂಡಿಂಗ್ ಮಾಡಬೇಕು ಅಂದರೆ ಇಟ್ ಕ್ಯಾನ್ ಡೊನೇಟ್ 2 ಆಫ್ ಇಟ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಆಫ್ ಕೋವಲೆಂಟ್ ಕ್ರಿಸ್ಟಲ್ಸ್ ಆರ್ ಸಿಲಿಕಾನ್, ಜರ್ಮೇನಿಯಮ್ ಆ್ಯಂಡ್ ಆಲ್ಫಾ ಟಿನ್ ಅಂತ ಹೇಳ್ತೀವಿ.
Then covalent bonds is a strong bond. Binding energy of the carbon in diamond is 7.4 electron volt. ಸೊ ಕೋವಲೆಂಟ್ ಬಾಂಡ್ಸು ಸ್ಟ್ರಾಂಗ್ ಬಾಂಡ್ಸ್ ಅಂತ ಹೇಳ್ತೀವಿ. ಅದರದ್ದು ಬೈಂಡಿಂಗ್ ಎನರ್ಜಿ ಎಷ್ಟಿರುತ್ತೆ, ಕಾರ್ಬನ್ದು 7.4 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಕ್ರಿಸ್ಟಲ್ಸ್ ಹ್ಯಾವಿಂಗ್ ಪ್ಯೂರ್ಲಿ ಕೋವಲೆಂಟ್ ಬಾಂಡಿಂಗ್ ಆರ್ ವೆರಿ ಹಾರ್ಡ್ ಆ್ಯಂಡ್ ಬ್ರಿಟಲ್. ಸೊ ಯಾವುದಕ್ಕೆ ನಾವು ಕೋವಲೆಂಟ್ ಬಾಂಡಿಂಗ್ ಇರುತ್ತೆ ಇಂಟು ಅದು ವೆರಿ ಹಾರ್ಡು ಇರುತ್ತೆ ಅಥವಾ ವೆರಿ ಬ್ರಿಟಲ್ಲು ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಇದನ್ನು ತೊಗೊತೀವಿ, ಡೈಮಂಡ್ ತೊಗೊಂಡ್ರೆ ಅದರಲ್ಲಿ ಬಾಂಡಿಂಗ್ ಏನಿರುತ್ತೆ ಭಾಳ ಸ್ಟ್ರಾಂಗ್ ಆಗಿರುತ್ತೆ, ಹಾರ್ಡೆಸ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕೋವಲೆಂಟ್ ಬಾಂಡು ವೆರಿ ಹಾರ್ಡ್ ಅಂತ ಹೇಳ್ತೀವಿ. ಲೈಕ್ ಇನ್ನು ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಗ್ರಾಫೈಟ್, ಲೈಕ್ ಪೆನ್ಸಿಲ್ ಲೆಡ್ಸ್ ಎಲ್ಲ ಯೂಸ್ ಮಾಡ್ತೀರಿ. ಪೆನ್ಸಿಲ್ ಲೆಡ್ನಲ್ಲಿ ಇರೋದು ಗ್ರಾಫೈಟು. ಸೊ ಗ್ರಾಫೈಟು ಕೂಡ ಅದು ಕೂಡ ಕಾರ್ಬನ್. ಸೊ ಅಲ್ಲಿ ಏನಿರುತ್ತೆ, ದಟ್ ಗ್ರಾಫೈಟ್ ಲೆಡ್ ಬಿಹೇವ್ಸ್ ಲೈಕ್ ಅ ಪೌಡರ್ ಥರ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ಬ್ರಿಟಲ್ ಅಂತ ಕರಿತೀವಿ. ದೀಸ್ ಎಕ್ಸಿಬಿಟ್ ಲೋ ಕಂಡಕ್ಟಿವಿಟಿ ಅಟ್ ದ ಆರ್ಡಿನರಿ ಟೆಂಪ್ರೇಚರ್ ವಿಚ್ ಇನ್ಕ್ರೀಸಸ್ ಸ್ಲೈಟ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಇದರದ್ದು ಕಂಡಕ್ಟಿವಿಟಿ ಏನಿರುತ್ತೆ, ನಾರ್ಮಲ್ ಟೆಂಪ್ರೇಚರ್ಸ್ನಲ್ಲಿ ಲೋ ಕಂಡಕ್ಟಿವಿಟಿ ಇರುತ್ತೆ. ಬಟ್ ಆ್ಯಸ್ ಯು ಆರ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ದಟ್ ಕಂಡಕ್ಟಿವಿಟಿ ಆಲ್ಸೋ ವಿಲ್ ಇನ್ಕ್ರೀಸ್ ಅಂತ ಹೇಳ್ತೀವಿ. ದೀಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಏನು ಕೋವಲೆಂಟ್ ಬಾಂಡ್ಸ್ದು ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿದಾಗೆ ಅಯನಿಕ್ ಕ್ರಿಸ್ಟಲ್ಸು ಕೂಡ ಎಕ್ಸಿಬಿಟ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್, ಆ್ಯಂಡ್ ಕೋವಲೆಂಟ್ ಬಾಂಡ್ಸ್ದು ಕೂಡ ದ ಎಕ್ಸಿಬಿಟ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಎಕ್ಸಿಬಿಟ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಕೋವಲೆಂಟ್ ಕ್ರಿಸ್ಟಲ್ಸ್ಗೆ ಎಕ್ಸಾಂಪಲ್ ಏನು, ಕೋವಲೆಂಟ್ ಕ್ರಿಸ್ಟಲ್ಸ್ ವಿತ್ ಮಾಡರೇಟ್ ಬೈಂಡಿಂಗ್ ಫೋರ್ಸಸ್ ಬಿಹೇವ್ಸ್ ಆಸ್ ಸೆಮಿ ಕಂಡಕ್ಟರ್. ಸೊ ಯಾವ್ಯಾವು, ಸಿಲಿಕಾನು, ಜರ್ಮೇನಿಯಮ್, ಅದು ಸೆಮಿ ಕಂಡಕ್ಟರ್ಸು ನಾವು ಕೋವಲೆಂಟ್ ಕ್ರಿಸ್ಟಲ್ಸಲ್ಲಿ ನೋಡ್ತೀವಿ. ಸೊ ಇದಿಷ್ಟು ಏನು ಕೋವಲೆಂಟ್ ಬಾಂಡ್ಸು. ಅಯಾನಿಕ್ ಬಾಂಡು ಕೋವಲೆಂಟ್ ಬಾಂಡ್ ಅರ್ಥ ಆಗಿದೆ ಅಂತ ಅನ್ಕೊತೀವಿ. ನೆಕ್ಸ್ಟ್ ಕಮ್ಸ್ ದ ಮೆಟಾಲಿಕ್ ಬಾಂಡ್ಸು. ಮೆಟಾಲಿಕ್ ಬಾಂಡ್ಸ್ ಅಂದರೆ ಏನು ಅಂತ ನೋಡೋಣ. ಮೆಟಾಲಿಕ್ ಬಾಂಡ್ಸ್ ಇಸ್ ಫಾರ್ಮ್ಡ್ ಬೈ ದ ಪಾರ್ಷಿಯಲ್ ಶೇರಿಂಗ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬೈ ದ ನೈಬರಿಂಗ್ ಆಟಮ್ಸ್. ಅಂದರೆ ಕಂಪ್ಲೀಟಾಗಿ ಶೇರ್ ಮಾಡಲ್ಲ, ಪಾರ್ಷಿಯಲ್ ಶೇರಿಂಗ್ ಆದರೆ ಅದನ್ನು ನಾವು ಮೆಟಾಲಿಕ್ ಬಾಂಡ್ಸ್ ಅಂತ ಕರಿತೀವಿ. ಲೈಕ್ ಶೇರಿಂಗ್ ಯಾವ್ಯಾವುದರಲ್ಲಿ ಆದರೆ ಮೆಟಾಲಿಕ್ ಬಾಂಡ್ಸು. ಕೋವಲೆಂಟ್ ಬಾಂಡ್ಸ್ ಅಂದರೆ ಕಂಪ್ಲೀಟಾಗಿ ಶೇರಿಂಗ್ ಆದರೆ, ಅಯನಿಕ್ ಬಾಂಡ್ಸು ಕಂಪ್ಲೀಟಾಗಿ ಡೊನೇಟ್ ಮಾಡಿದ್ರೆ, ಮೆಟಾಲಿಕ್ ಬಾಂಡ್ಸ್ ಅಂದರೆ ಪಾರ್ಷಿಯಲಿ ಶೇರ್ ಮಾಡಿದ್ರೆ ನಾವು ಮೆಟಾಲಿಕ್ ಬಾಂಡ್ಸ್ ಅಂತ ಕರಿತೀವಿ. ದ ಶೇರಿಂಗ್ ಇನ್ ಮೆಟಾಲಿಕ್ ಬಾಂಡ್ ಈಸ್ ನಾಟ್ ಲೋಕಲೈಸ್ಡ್. ಮೆಟಾಲಿಕ್ ಬಾಂಡ್ಸ್ ಆರ್ ಡಿಲೋಕಲೈಸ್ಡ್ ಅನ್ಸ್ಯಾಚುರೇಟೆಡ್ ಕೋವಲೆಂಟ್ ಬಾಂಡ್. ಹೆನ್ಸ್ ಮೆಟಾಲಿಕ್ ಬಾಂಡ್ಸ್ ಇಸ್ ನಾನ್ ಡೈರೆಕ್ಷನಲ್. ಅಂದರೆ ನಮಗೆ ಮೆಟಾಲಿಕ್ ಬಾಂಡ್ಸ್ ಏನು ಅನ್ಸ್ಯಾಚುರೇಟೆಡ್ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಅಂದರೆ ಡಬಲ್ ಬಾಂಡು, ಟ್ರಿಪಲ್ ಬಾಂಡು ಎಲ್ಲ ಬಂದರೆ ದಟ್ ವಿ ಕಾಲ್ ಇಟ್ ಆಸ್ ಅನ್ಸ್ಯಾಚುರೇಟೆಡ್ ಬಾಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ನಾಟ್ ಡಿಲೋಕಲೈಸ್ಡ್ ಬಾಂಡ್ಸ್. ಸೊ ಅದಕ್ಕೆ ಮೆಟಾಲಿಕ್ ಬಾಂಡ್ಸ್ ಆರ್ ನಾನ್ ಡೈರೆಕ್ಷನಲ್ ಬಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ದ ಮೆಟಾಲಿಕ್ ಶೇರಿಂಗ್ ಚೇಂಜಸ್ ವಿತ್ ಟೈಮ್. ಸೊ ಮೆಟಾಲಿಕ್ ಏನು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ದಟ್ ಚೇಂಜಸ್ ವಿತ್ ದ ಟೈಮ್ ಅಂತ ಹೇಳ್ತೀವಿ. ಡ್ಯೂ ಟು ಡಿಲೋಕಲೈಸ್ಡ್ ನೇಚರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ದ ಮೆಟಾಲಿಕ್ ಬಾಂಡ್ ಈಸ್ ಮಚ್ ಲೆಸ್ ಡೈರೆಕ್ಷನಲ್ ದ್ಯಾನ್ ದ ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಮೆಟಾಲಿಕ್ ಬಾಂಡ್ಸ್ದು ಡೈರೆಕ್ಷನ್ಸು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಮೆಟಾಲಿಕ್ ಬಾಂಡ್ಸು ಕೋವಲೆಂಟ್ ಬಾಂಡ್ಸ್ನಷ್ಟು ನಮಗೆ ಕಾಣಿಸಲ್ಲ. ಮೆಟಲ್ಸ್ ಪ್ರಿಫರ್ ಟು ಫಾರ್ಮ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್ ಇನ್ ಐದರ್ FCC ಆರ್ HCP. ಸೊ ಮೆಟಲ್ಸು ಏನು ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸಲ್ಲೇ ಇರೋದಕ್ಕೆ ಪ್ರಿಫರ್ ಮಾಡುತ್ತೆ. ಅಂದರೆ FCC ಅಥವಾ HCPನಲ್ಲಿ ಸ್ಟ್ರಕ್ಚರ್ನಲ್ಲಿ ನಾವು ನೋಡ್ಬೋದು. FCC ಅಂದರೆ ಏನು, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. HCP ಅಂದರೆ ಹೆಕ್ಸಾಗೋನಲ್ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ. ಆ ಪ್ಲೇಲಿಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ಕಲಿ ಮೆಟಲ್ಸ್ ಲೈಕ್ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಫಾರ್ಮ್ BCC ಸ್ಟ್ರಕ್ಚರ್ ವಿಚ್ ಈಸ್ ಅಟ್ರಿಬ್ಯೂಟೆಡ್ ಟು ದ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಸೋಡಿಯಮ್ಮು ಪೊಟ್ಯಾಷಿಯಮ್ ಏನಿದೆ, ಸೊ ಅದು BCC ಸ್ಟ್ರಕ್ಚರ್ ಬರುತ್ತೆ. ಆ್ಯಂಡ್ ದೇರ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಆಲ್ಕಲಿ ಮೆಟಲ್ಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಸೊ ಮೆಟಾಲಿಕ್ ಬಾಂಡ್ ಈಸ್ ವೀಕರ್ ದ್ಯಾನ್ ದ ಅಯನಿಕ್ ಆ್ಯಂಡ್ ಕೋವಲೆಂಟ್ ಬಾಂಡ್ಸ್. ಸೊ ಮೆಟಾಲಿಕ್ ಬಾಂಡು ವೀಕರ್ ದ್ಯಾನ್ ಅಯನಿಕ್ ಆ್ಯಂಡ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಬೈಂಡಿಂಗ್ ಎನರ್ಜಿ ರೇಂಜಸ್ ಫ್ರಮ್ ಟು 5 ಎಲೆಕ್ಟ್ರಾನ್ ವೋಲ್ಟ್ ಪರ್ ಬಾಂಡ್. ಸೊ ಮೆಟಾಲಿಕ್ ಬಾಂಡ್ಸ್ದು ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ರೇಂಜು ಟು 5 ಎಲೆಕ್ಟ್ರಾನ್ ವೋಲ್ಟ್ ಪರ್ ಬಾಂಡ್ಗಿಂತಲೂ ಜಾಸ್ತಿ ಇರುತ್ತೆ. ದ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಮೆಟಾಲಿಕ್ ಬಾಂಡ್ಸ್ ಆರ್ ವೆರಿ ಲೋವರ್ ದ್ಯಾನ್ ಅಯನಿಕ್ ಆರ್ ಕೋವಲೆಂಟ್ ಬಾಂಡ್ಸ್ ಸಾಲಿಡ್ಸ್. ಸೊ ಅಯನಿಕ್ ಮತ್ತು ಕೋವಲೆಂಟ್ ಸಾಲಿಡ್ಸ್ದು ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಕಂಪೇರ್ ಮಾಡಿದ್ರೆ ಬಹಳ ಲೋ ಇರುತ್ತೆ. ದೀಸ್ ಸಾಲಿಡ್ಸ್ ಹ್ಯಾವ್ ಹೈ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಹೆನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ ಆಲ್ಸೋ ದೇ ಆರ್ ಹ್ಯಾವಿಂಗ್ ಹೈ. ಸೊ ಇದರಲ್ಲಿ ಯಾವ್ಯಾವುದ್ರಲ್ಲಿ ಬರುತ್ತೆ, ಹೈ ಡಕ್ಟಿಲಿಟಿ. ದೆನ್ ಡಕ್ಟಿಲಿಟಿ ಅಂದರೆ ಏನು, ದಟ್ ಕ್ಯಾನ್ ಬಿ ಮೇಡ್ ಇಂಟು ಥಿನ್ ವಯರ್ಸ್ ಅಂತ ಹೇಳ್ತೀವಿ. ಮ್ಯಾಲಿಯಬಿಲಿಟಿ ಅಂದರೆ ಥಿನ್ ಶೀಟ್ಸ್ ಆಗಿ ಮಾಡ್ಬೋದು.
high electrical conductivity and thermal conductivities and high optical repulsion and absorption coefficients ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಮೆಟಾಲಿಕ್ ಬಾಂಡ್ಸ್ ರಿಲೇಟೆಡು. ದೆನ್ ಕಮ್ಸ್ ದ ವಾಂಡರ್ ವಾಲ್ಸ್ ಬಾಂಡ್. ಸೊ ವಾಂಡರ್ ವಾಲ್ಸ್ ದ ಈಕ್ವೇಷನ್ ಏನು ಹೇಳುತ್ತೆ, ದಿಸ್ ಟೈಪ್ ಆಫ್ ಬಾಂಡಿಂಗ್ ಎಕ್ಸಿಸ್ಟ್ ಇನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ದರ್ ಔಟರ್ಮೋಸ್ಟ್ ಶೆಲ್ಸ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಔಟರ್ಮೋಸ್ಟ್ ಶೆಲ್ ಕಂಪ್ಲೀಟ್ಲಿ ಫಿಲ್ ಆಗಿದ್ದರೆ ವಾಂಡರ್ ವಾಲ್ಸ್ ಫೋರ್ಸ್ ಬರುತ್ತೆ. And hence have no tendency to gain or lose or share electrons with other atoms or molecules in solid. ಸೊ ಈ ಎಲಿಮೆಂಟ್ಸ್ಗೆ ಏನು ಎಲೆಕ್ಟ್ರಾನ್ಸ್ನ ಶೇರ್ ಮಾಡಬೇಕು ಅಂತ ಏನೂ ಇಲ್ಲ, ಲೂಸ್ ಅಂದರೆ ದೇ ಡೋಂಟ್ ಲೂಸ್ ದರ್ ಎಲೆಕ್ಟ್ರಾನ್ಸ್ ಆರ್ ಶೇರ್ ದರ್ ಎಲೆಕ್ಟ್ರಾನ್ಸ್ ಆರ್ ಗೇನ್ ದ ಎಲೆಕ್ಟ್ರಾನ್ಸ್. The crystals resulting from this type of bonding are called as molecular crystals ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಯಾವ್ಯಾವ್ದು ಬರುತ್ತೆ, ಹೀಲಿಯಂ, ನಿಯಾನ್, argon and gases like oxygen, chlorine, carbon dioxide, methane these are the molecular crystals ಅಂತ ಹೇಳ್ತೀವಿ, resulting from van der Waals forces. Then dipole induced dipole interaction is called dipole induced dipole interaction is called van der Waals bond ಅಂತ ಕರಿತೀವಿ. ಅಂದರೆ ಡೈಪೋಲ್ ಮತ್ತು ಇಂಟ್ರಾಕ್ಷನ್ ಅಂದರೆ ಅದನ್ನು van der Waals ಫೋರ್ಸ್ ಅಂತ ಕರಿತೀವಿ. ದೇ ಆರ್ ವೆರಿ ವೀಕ್ ಫೋರ್ಸಸ್. ಸೊ ಕಂಪೇರ್ ಟು ನಾವು ಅಯಾನಿಕ್ ಬಾಂಡ್ಸು ಕೋಲೆಂಟ್ ಬಾಂಡ್ಸ್ಗೆ ಕಂಪೇರ್ ಮಾಡಿದ್ರೆ van der Waals bonds are very weak forces ಅಂತ ಕರಿತೀವಿ. At room temperature, thermal energy required by the atoms or molecules is sufficient to make these forces ineffective. ಸೊ ಇವಾಗ ನಾವು ರೂಮ್ನಲ್ಲಿ thermal energy at room temperature, thermal energy required by atoms or molecules is sufficient to make these forces ineffective. ರೂಮ್ನಲ್ಲಿ ಬರೋ ಟೆಂಪ್ರೇಚರಿಂದ ಬರುವಂಥ ಥರ್ಮಲ್ ಎನರ್ಜಿ ಏನಿರುತ್ತೆ, ಸೊ ಅದೇ ಎನರ್ಜಿಯಿಂದನೇ ವಿ ಕ್ಯಾನ್ ಮೇಕ್ ಇಟ್ ಆ್ಯಸ್ ಇನ್ಎಫೆಕ್ಟಿವ್ ಅಂತ ಹೇಳ್ತಾರೆ. Thus molecular solids exist in gaseous state. So molecular solids ಏನಿರುತ್ತೆ they exist in gaseous state at room temperature ಅಂತ ಹೇಳ್ತೀವಿ. Then at low temperature these forces dominate over the thermal forces and play a significant role in the transformation of gaseous state to the liquid or solid state. So ಇದು van der Waals force ಏನಿದೆ ಲೋ ಟೆಂಪ್ರೇಚರ್ನಲ್ಲಿ ಆ್ಯಕ್ಟ್ ಆಗುತ್ತೆ and they dominate over the thermal forces and play a significant role in the transformation of gaseous state to liquid stateಗೆ ಏನು ಚೇಂಜಸ್ ಆಗುತ್ತೆ ಅದರಲ್ಲಿ ಜಾಸ್ತಿ van der Waals force ಆ್ಯಕ್ಷನ್ ಇರುತ್ತೆ ಅಂತ ಹೇಳ್ತೀವಿ. Then the energy released during the formation of van der Waals bonds is either of the order of 0.1 electron volt per bond only. ಅಂದರೆ ಒಂದು ಬಾಂಡ್ಗೆ ಎಷ್ಟು ಎನರ್ಜಿ ಹೋಗುತ್ತೆ, 0.1 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಹೋಗುತ್ತೆ. Hence molecular solids are characterized by very low melting, boiling points, low mechanical strength and easy deformability. ಸೊ ಯಾವುದ್ರದ್ದು van der Waals ಫೋರ್ಸ್ ಬಾಂಡಿಂಗಿಂದ ಆಗಿರುತ್ತೆ ಅದರದ್ದು ಮಾಲಿಕ್ಯುಲರ್ ಸಾಲಿಡ್ಸ್ನ ಏನು ಕ್ಯಾರೆಕ್ಟರೈಸ್ ಮಾಡಿದ್ರೆ ಏನೇನು ಅಂತ ಕ್ಯಾರೆಕ್ಟರೈಸ್ ಮಾಡೋದ್ರಲ್ಲಿ ಏನು ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್, ಲೋ ಮೆಕ್ಯಾನಿಕಲ್ ಸ್ಟ್ರೆಂತ್ ಆ್ಯಂಡ್ ಈಸಿ ಡಿಫಾರ್ಮೆಬಿಲಿಟಿ ಅಂತ ಹೇಳ್ತೀವಿ. ಸೊ ದೀಸ್ ಸಾಲಿಡ್ಸ್ ಆರ್ ದ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಹೈಡ್ರೋಜನ್ ಬಾಂಡ್. ಸೊ ಈಗ ಇದರಲ್ಲಿ ನಾವು ಏನು in the absence of hydrogen bonding the boiling point of water at atmospheric pressure would have been minus 80 degrees Celsius instead of 100 degrees Celsius ಅಂತ ಹೇಳ್ತೀವಿ. ಸೊ ಏನು ಹೈಡ್ರೋಜನ್ ಬಾಂಡಿಂಗ್ ಇರಲಿಲ್ಲ ಅಂದರೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ 100 ಡಿಗ್ರಿ ಸೆಲ್ಸಿಯಸ್ ಬದಲು -80 ಡಿಗ್ರಿ ಸೆಲ್ಸಿಯಸ್ಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಬೈಂಡಿಂಗ್ ಎನರ್ಜಿ ಆಫ್ ವಾಟರ್ ಆರ್ ಐಸ್ 0.5 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಆ್ಯಂಡ್ ವಿಸ್ಕಾಸಿಟಿದು ಕೂಡ reduces to much lesser value 0.01 points at room temperature ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಹೈಡ್ರೋಜನ್ ಬಾಂಡ್ ರಿಲೇಟೆಡ್ ಇನ್ಫಾರ್ಮೇಷನ್ನು. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ಈಗ ಟೈಮ್ ಬಹಳ ಶಾರ್ಟೇಜ್ ಇರೋದಕ್ಕೆ ನಿಮಗೆ ಪ್ರಿಪ್ರೇಷನ್ಗೆ ಆದಷ್ಟು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಂದು ಕೆಸೆಟ್ ನೋಟ್ಸ್ ಏನಿತ್ತು ಅದನ್ನೇ ಡೈರೆಕ್ಟಾಗಿ ಫೋಟೋ ತೆಗೆದುಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಏನು ಜಾಸ್ತಿ ನೀಟ್ನೆಸ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ನನಗೆ, ಬಟ್ ಕಂಟೆಂಟು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನನ್ನ ಎಫರ್ಟ್ಸ್ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ. ಆ್ಯಂಡ್
ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್ಸ್ ಆ್ಯಂಡ್ ಡೂ ವೆಲ್ ಇನ್ ಯರ್ ಎಕ್ಸಾಮ್ಸ್. ಓಕೆ, ಸ್ಟ್ರೆಸ್ ತೊಗೊಳ್ಲಾರ್ದೆ ಪ್ರಿಪ್ರೇಷನ್ ಇಷ್ಟು ದಿನ ಏನು ಪ್ರಿಪ್ರೇಷನ್ ಮಾಡಿದ್ದೀರಿ ಅದನ್ನು ರಿಕಾಲ್ ಮಾಡಿಕೊಂಡು ರಿವಿಷನ್ಗೆ ಜಾಸ್ತಿ ಟೈಮ್ ಕೊಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.